ನಾವು ಯಾರೋ ಏನೋ ಮಾಡಿದ್ರು ಅಂತ ಅದಕ್ಕೆ ಪ್ರತೀಕಾರವಾಗಿ ಏನೋ ಮಾಡ್ತೀವಿ. ಅವರು ಹಾಗೆ ಮಾಡಿದರು, ಅದಕ್ಕೆ ನಾನು ಹೀಗೆ ಮಾಡಬೇಕು ಅನ್ನೋ ಉದ್ದೇಶ. ನೀವಿದನ್ನು ಸ್ವಲ್ಪ ಆಳವಾಗಿ ನೋಡಬೇಕು. ನೀವು ಮುಯ್ಯಿಗೆ ಮುಯ್ಯಿ ಅಂತ ಹೋದಾಗ ಆಗ ನಿಮ್ಮ ಬಾಳು ನೀವು ಅಂದುಕೊಂಡ ಹಾಗೆ ನಡೆಯಲ್ಲ, ಅವರು ಅಂದುಕೊಂಡ ಹಾಗೆ ನಡೆಯುತ್ತೆ. ಯಾವಾಗ ನೀವು ಇನ್ನೊಬ್ಬ ಮನುಷ್ಯನ ಜೊತೆ ಹಗೆ ಕಟ್ಕೊಂಡು ಬಾಳ್ತೀರೋ ಆಗ ನೀವು ಬಹಳ ಆಳವಾದ ಗುಲಾಮಗಿರಿಯಲ್ಲಿ ಬದುಕುತ್ತೀರಿ. ನಿಮ್ಮ ಬಾಳು ನೀವು ಎಣಿಸಿದ ದಿಕ್ಕಲ್ಲಿ ಹೋಗಲ್ಲ. ಅವರು ಹೋದಲ್ಲೆಲ್ಲ ಅವರ ಹಿಂದೆಯೇ ಹೋಗೋ ಅಗತ್ಯ ನಿಮಗೆ ಬೀಳುತ್ತೆ. ಆದರೆ ಆ ಸಮಯದಲ್ಲಿ ಆ ಭಾವನೆಯೊಂದಿಗೆ ಇದ್ದಾಗ ಇದೇ ಸರಿ, ಇದೇ ಶಕ್ತಿ, ಇದು ಮಾಡದಿದ್ದರೆ ನನಗೆ ಅವಮಾನ, ಇದು ಮಾಡದಿದ್ದರೆ ಮನುಷ್ಯರೇ ಅಲ್ಲ ಅಂತೆಲ್ಲ ಮನಸ್ಸು ನಿಮ್ಮನ್ನು ನಂಬಿಸುತ್ತೆ. ಆದರೆ ನೀವು ಸ್ವಲ್ಪ ಆಳವಾಗಿ ನೋಡಿದರೆ ಮುಯ್ಯಿ ಅನ್ನೋದು ಇನ್ನೊಬ್ಬರು ಮಾಡಿದ್ದಕ್ಕೆ ಪ್ರತೀಕಾರ ಮಾಡೋದು. ಪ್ರತೀಕಾರದ ದಿಕ್ಕಲ್ಲಿ ಹೋದರೆ ನಿಮ್ಮ ಬಾಳಿನ ಗುರಿಯನ್ನು ಪೂರೈಸೋಕ್ಕಾಗಲ್ಲ. ಬಹಳ ಆಳವಾದ ಗುಲಾಮಗಿರಿಯಲ್ಲಿ ಸಿಲುಕಿ ಏತಕ್ಕಾಗಿ ಈ ಬದುಕನ್ನು ಪ್ರಾರಂಭಿಸಿದ್ರಿ ಅನ್ನೋ ಅರಿವೇ ಇಲ್ಲವಾಗುತ್ತೆ ನಿಮಗೆ. ಹಾಗಂತ ಯಾರೇನು ಮಾಡಿದರೂ ಸುಮ್ಮನಿರಬೇಕಾ? ಹಾಗಲ್ಲ. ಯಾರೇನು ಮಾಡಿದರೂ ಮಾಡದಿದ್ದರೂ ನಮ್ಮ ಬದುಕಿನ ಒಳಿತಿಗೆ ಅಗತ್ಯವಾದದ್ದನ್ನು ನಾವು ಮಾಡಲೇಬೇಕು. ಇನ್ನೊಬ್ಬರ ಮೇಲೆ ಮುಯ್ಯಿ ತೀರಿಸೋ ಅಗತ್ಯ ಇಲ್ಲ. ಅವರು ಏನೇ ಮಾಡಿದರೂ ಮಾಡದಿದ್ದರೂ ನಮ್ಮ ಬದುಕಿಗೆ ಯಾವುದು ಒಳ್ಳೆಯದೋ ಅದರಲ್ಲಿ ನಾವು ಪೂರ್ತಿಯಾಗಿ ತೊಡಗಬೇಕು. ಇನ್ನೊಬ್ಬರಿಗೆ ವಿರುದ್ಧವಾಗಿ ಹೋಗೋದಕ್ಕೆ ಶುರು ಮಾಡಿದರೆ ಆಗ ನಮಗೆ ನಮ್ಮ ಒಳಿತಿನ ಬಗ್ಗೆ ಗಮನ ಇಲ್ಲ ಅಂತ ನಿರ್ಧಾರ ಆಯಿತು. ಯಾವಾಗ ನಮಗೆ ನಮ್ಮ ಬಾಳಿನ ಬಗ್ಗೆ, ನಮ್ಮ ಒಳಿತಿನ ಬಗ್ಗೆ ಗಮನ ಇಲ್ಲವೋ ಆಗ ನಮಗೆ ಇನ್ನೊಬ್ಬ ವೈರಿ ಯಾಕೆ ಬೇಕು? ನಾವೇ ನಮಗೆ ದೊಡ್ಡ ವೈರಿ. ನಿಮಗೆ ಇನ್ನೊಬ್ಬರ ಮೇಲೆ ಕೋಪ, ದ್ವೇಷ ಬಂದಿರೋದು ಯಾಕಂದರೆ ಅವರ ನಿಮ್ಮ ವೈರಿ ಅಂದ್ಕೊಂಡಿದ್ದೀರಿ. ಇಷ್ಟು ದೊಡ್ಡ ವೈರಿ ಒಳಗೆ ಇರುವಾಗ ಇನ್ನೊಬ್ಬ ವೈರಿ ಯಾಕೆ ಬೇಕು? ನಿಮ್ಮ ಬಾಳು ಹಾಳು ಮಾಡೋದಕ್ಕೆ ನೀವೇ ಸಾಕು. ಈ ಪ್ರತೀಕಾರ, ಮುಯ್ಯಿ ಅನ್ನೋದನ್ನು ನೀವು ಶುರು ಮಾಡಿದರೆ ನಿಮ್ಮ ಬಾಳಿಗೆ, ನಿಮ್ಮ ಒಳಿತಿಗೆ ನೀವೇ ದೊಡ್ಡ ವೈರಿ. ಯಾರು ಅವರದ್ದೇ ಬಾಳಿಗೆ, ಒಳಿತಿಗೆ ವೈರಿಯಾಗಿದ್ದಾರೋ ಅವರು ಮಹಾ ಮುಠಾಳ ಅಂತ ಹೇಳಬಹುದಷ್ಟೇ. ಬುದ್ಧಿಶಕ್ತಿ ಕೆಲಸ ಮಾಡ್ತಿದೆ ಅಂತ ಹೇಳೋದಕ್ಕೆ ಅವಕಾಶವೇ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.